ಕಲುಷಿತ ನೀರನ್ನು ಸೇವಿಸಿ ಅಸ್ವಸ್ಥರಾಗುತ್ತಿರುವ ಕಲ್ಲತ್ತಿಪುರ ಗ್ರಾಮಸ್ಥರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲಿ ಮಾರ್ಚ್ 8ರಂದು ಸಿಗಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲತ್ತಿಪುರ ಗ್ರಾಮದಲ್ಲಿ ಸುಮಾರು 300ಕ್ಕೂ ಅಧಿಕ ಮನೆಗಳಿದ್ದು, ಈ ಗ್ರಾಮದಲ್ಲಿ 600ರಿಂದ 700 ಮಂದಿ ಗ್ರಾಮಸ್ಥರು ವಾಸ ಮಾಡುತ್ತಿದ್ದಾರೆ. ಈ ಗ್ರಾಮ ಕಲ್ಲತ್ತಿಗಿರಿಗೆ ಕೂಗಳತೆ ದೂರದಲ್ಲಿದ್ದು, ಗ್ರಾಮಕ್ಕೆ ಕಲ್ಲತ್ತಿಗಿರಿ ಬಳಿಯಿಂದ ಪೈಪ್ಲೈನ್ ಅಳವಡಿಸಿ ಕುಡಿಯುವ ನೀರನ್ನು ಸರಬರಾಜು ಮಾಡಲಾಗುತ್ತಿದೆ. ಕಲ್ಲತ್ತಿಗಿರಿಯಿಂದ ಪೈಪ್ಲೈನ್ ಮೂಲಕ ಹರಿದು ಬರುವ ಕುಡಿಯುವ ನೀರನ್ನು ಸಂಗ್ರಹ ಮಾಡಿ ಅನಂತರ ಕಲ್ಲತ್ತಿಪುರ ಗ್ರಾಮಸ್ಥರುಗಳ ಮನೆಗಳ ನಲ್ಲಿಗಳಿಗೆ ಹರಿಸಲಾಗುತ್ತಿದೆ. ಆದರೆ ಈ ಗ್ರಾಮದಲ್ಲಿ ನೀರಿನ ಸಂಗ್ರಹಕ್ಕಾಗಿ ನಿರ್ಮಾಣ ಮಾಡಿರುವ ತೊಟ್ಟಿ 16 ವರ್ಷಗಳಷ್ಟು ಹಳೆಯದಾಗಿದ್ದು, ಸಂಪೂರ್ಣ ಶಿಥಿಲವಾಗಿ ಹಂತ ಹಂತವಾಗಿ ಮುರಿದು ಬೀಳುತ್ತಿರುವುದರಿಂದ ಮತ್ತು ಈ ತೊಟ್ಟಿಯ ಮೇಲೆ ಹಾಗೂ ತೊಟ್ಟಿಯ ಆಸುಪಾಸಿನಲ್ಲಿ ಗಿಡ ಗಂಟೆಗಳು ಬೆಳೆದು ನಿಂತಿದ್ದು, ಹಾವು ಇನ್ನಿತರೆ ಪ್ರಾಣಿಗಳ ವಾಸಸ್ಥಾನವಾಗಿದೆ. ಕಳೆದ ಅನೇಕ ತಿಂಗಳುಗಳಿಂದ ನೀರಿನ ತೊಟ್ಟಿಯನ್ನು ಸ್ವಚ್ಛಗೊಳಿಸದೇ ಇರುವುದರಿಂದ ಕುಡಿಯುವ ನೀರು ಕಲುಷಿತಗೊಂಡು ನೀರಿನಲ್ಲಿ ಹುಳುಗಳಾಗಿ ಕುಡಿಯಲು ಸಾಧ್ಯವಿಲ್ಲದಷ್ಟು ಹೊಲಸಾಗಿದ್ದರೂ ಸಿಗಡ ಗ್ರಾಮ ಪಂಚಾಯಿತಿಯವರಾಗಲಿ, ತಾಲೂಕು ಪಂಚಾಯಿತಿಯವರಾಗಲಿ ಮತ್ತು ನೀರು ಮತ್ತು ನೈರ್ಮಲ್ಯ ಇಲಾಖೆಯವರಾಗಲಿ ಇತ್ತ ಗಮನ ಹರಿಸದೇ ಇರುವುದರಿಂದ ಗ್ರಾಮಸ್ಥರು ಅನಿವಾರ್ಯವಾಗಿ ಈ ನೀರನ್ನೇ ಬಳಸುವಂತಾಗಿದೆ. ಕಲ್ಲತ್ತಿಪುರ ಗ್ರಾಮದಲ್ಲಿ 3 ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇದ್ದರೂ ಗ್ರಾಮಸ್ಥರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳದೇ ಇರುವುದು ಆಕ್ಷಮ್ಯವಾದುದಾಗಿದ್ದು, ಗ್ರಾಮಸ್ಥರಿಗೆ ಕಲುಷಿತ ನೀರನ್ನು ಸರಬರಾಜು ಮಾಡುತ್ತಿರುವುದು ಅವರ ಗಮನದಲ್ಲಿದ್ದರೂ ಗ್ರಾಮಸ್ಥರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವುದು ಸರಿಯಾದ ಕ್ರಮವಲ್ಲ ಎಂಬುದು ಕಲ್ಲತ್ತಿಪುರ ಗ್ರಾಮಸ್ಥರ ಆರೋಪವಾಗಿದೆ. ವರದಿ ಪ್ರದೀಪ್ ಎಚ್, NKS TV4 ತರೀಕೆರೆ.